ಆಯ್ಕೆ ಕಸರತ್ತು ನಡೀತಾ ಇದೆ. ಸ್ಕ್ರೀನಿಂಗ್ ಕಮಿಟಿ ಪಟ್ಟಿ ನೀಡಿದ್ದಾರೆ ಸಿಎಂ ಹಾಗೂ ಡಿಸಿಎಂ. ಕಮಿಟಿಗೆ ಲಿಸ್ಟ್ ಅನ್ನ ನೀಡಲಾಗಿದೆ. ಕಾಂಗ್ರೆಸ್ನಲ್ಲೂ ಕೂಡ ಅಭ್ಯರ್ಥಿಗಳ ಆಯ್ಕೆಯ ಕಸರತ್ತು ನಡೀತಾ ಇದೆ. ಮೊದಲ ಪಟ್ಟಿ ರಿಲೀಸ್ ಆಗಿದೆ. ಎರಡನೇ ಪಟ್ಟಿಯಲ್ಲಿ ಯಾರ್ಯಾರು ಇರ್ತಾರೆ? ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಂದ ಪ್ರತ್ಯೇಕವಾದಂತಹ ಲಿಸ್ಟ್ ರೆಡಿ ಮಾಡಿದ್ದಾರೆ. ಸ್ಕ್ರೀನಿಂಗ್ ಕಮಿಟಿಯಿಂದ ಸಿಇಸಿಗೆ ಪಟ್ಟಿ ರವಾನೆ ಮಾಡಲಾಗುತ್ತೆ. ಎರಡನೇ ಪಟ್ಟಿ ಬಿಡುಗಡೆಗೆ ಈಗ ಕಾಂಗ್ರೆಸ್ ನಾಯಕರು ಸಜ್ಜಾಗಿದ್ದಾರೆ. ಕಾಂಗ್ರೆಸ್ ಸಿಇಸಿ ಸಭೆಯಲ್ಲಿ ಫೈನಲ್ ಆಗಲಿದೆ ಎರಡನೇ ಪಟ್ಟಿ. ಇನ್ನೇನು 3-4 ದಿನಗಳಲ್ಲಿ ಕಾಂಗ್ರೆಸ್ನ ಎರಡನೇ ಪಟ್ಟಿ ಕೂಡ ಬಿಡುಗಡೆ ಆಗುವಂತ ಸಾಧ್ಯತೆ ಇದೆ. ಮತ್ತೆ ಸಿಎಂ ಹಾಗೂ ಡಿಸಿಎಂ ದೆಹಲಿಗೆ ತೆರಳಲಿದ್ದಾರೆ. ಎರಡನೇ ಹಂತದಲ್ಲಿ 15 ಅಭ್ಯರ್ಥಿಗಳ ಹೆಸರು ಘೋಷಣೆ ಆಗುವಂತ ಸಾಧ್ಯತೆ ಕೂಡ ಇದೆ. ಎಲ್ಲ ಹೆಸರುಗಳನ್ನ ಕೆಲವು ಸಿಂಗಲ್ ನೇಮ್ ಆಗಿದೆ, ಕೆಲವು ಪ್ಯಾನಲ್ ಇದೆ. ನಾನು ವರ್ಕಿಂಗ್ ಕಮಿಟಿಗೆ ಸೆಂಟ್ರಲ್ ಎಲೆಕ್ಷನ್ ಕಮಿಟಿಗೆ ಅವರು ಯಾವತ್ತು ಬೇಕಾದ್ರೂ ಕರಿಬೋದು, 14 ಕರಿಬೋದು, 15 ಕರಿಬೋದು. ಯಾಕೆಂದರೆ ಇವತ್ತು ಅಲ್ಲಿ ನಡೀತಾ ಇದೆ. ನಾವಿಲ್ಲಿ ಮುಗಿಸಿದ್ದೀವಿ, ಆಲ್ಮೋಸ್ಟ್ ಎಲ್ಲ ಕ್ಯಾಂಡಿಡೇಟು ಮುಗಿಸಿದ್ದೀವಿ. ಸೊ 14-15 ಯಾವಾಗ ಕರೀತಾರೆ, ನಾನು ಚೀಫ್ ಮಿನಿಸ್ಟ್ರು ಇಬ್ಬರು ಆ ಸಭೆಗೆ ಹೋಗ್ತೀವಿ. ಹೋಗಿ ಫೈನಲ್ ಮಾಡ್ಕೊಂಡು ಬರ್ತೀವಿ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ದೀಪಾ, ಸಿಎಂ ಹಾಗೂ ಡಿಸಿಎಂ ಪ್ರತ್ಯೇಕವಾದಂತ ಲಿಸ್ಟ್ ಯಾರ್ಯಾರಿದ್ದಾರೆ ಲಿಸ್ಟ್ ಅಲ್ಲಿ, ಜೊತೆಗೆ ಯಾವ ಕ್ಷೇತ್ರ ಘೋಷಣೆ ಆಗುವಂತ ಸಾಧ್ಯತೆ, ಯಾವಾಗ ಲಿಸ್ಟ್ ಘೋಷಣೆ ಆಗ್ಬೋದು ಅಂತ? ಅಶ್ವಿನಿ, ಸುಮಾರು ಎರಡನೇ ಪಟ್ಟಿಯಲ್ಲಿ 15 ಜನರ ಒಂದು ಲಿಸ್ಟ್ ಹೊರಬರುತ್ತೆ ಅನ್ನುವಂತಹದ್ದು 3-4 ದಿನಗಳಲ್ಲಿ ಈ ಒಂದು ಲಿಸ್ಟ್ ಬರುತ್ತೆ ಅನ್ನುವಂತಹ ಮಾಹಿತಿ ಇದೆ. ನಿನ್ನೆ ನಡೆದಂತಹ ಸ್ಕ್ರೀನಿಂಗ್ ಕಮಿಟಿಯಲ್ಲಿ ಒಂದಿಷ್ಟು ಚರ್ಚೆ ಆಗಿದೆ. ಆದರೆ ಸಿಂಗಲ್ ನೇಮ್ ಅನ್ನುವಂತಹದ್ದು ಯಾವುದೂ ಕೂಡ ಬಹುತೇಕವಾಗಿ ಇಲ್ಲ ಅನ್ನುವಂಥದ್ದು. ಯಾಕಂದರೆ ಒಂದೊಂದು ಕ್ಷೇತ್ರದಲ್ಲಿ 2-3 ಅಭ್ಯರ್ಥಿಗಳು ಸಂಭಾವ್ಯ ಅಭ್ಯರ್ಥಿಗಳಿದ್ದಾರೆ ಅನ್ನುವಂತಹದ್ದು. ಹಾಗಾಗಿ ಒಂದಿಷ್ಟು ಚರ್ಚೆ ಕೂಡ ನಡೆದಿದೆ. ನಿನ್ನೆ ಸಿಎಂ ಡಿಸಿಎಂ ಸೇರಿದಂತೆ ಹಲವರು ಸ್ಕ್ರೀನಿಂಗ್ ಕಮಿಟಿಯಲ್ಲಿ ಇದ್ದಂಥವರು ಚರ್ಚೆ ಮಾಡಿದ್ದಾರೆ. ಈ ಒಂದು ಸ್ಕ್ರೀನಿಂಗ್ ಕಮಿಟಿಯಲ್ಲಿ ತಯಾರಾದಂತಹ ಪಟ್ಟಿಯನ್ನು ಸಿಇಸಿಗೆ ಕಳಿಸಿಕೊಡಲಾಗುತ್ತೆ. 3-4 ದಿನದ ಒಳಗಾಗಿ ಈ ಒಂದು ಪಟ್ಟಿ ರಿಲೀಸ್ ಆಗುತ್ತೆ. ಇದರ ಜೊತೆಗೆ ಸಿಎಂ ಮತ್ತು ಡಿಸಿಎಂ ಪ್ರತ್ಯೇಕವಾದಂತಹ ಒಂದು ಪಟ್ಟಿಯನ್ನು ರೆಡಿ ಮಾಡಿದ್ದಾರೆ ಅಂತ ಮಾಹಿತಿ ಸಿಗ್ತಾ ಇರುವಂಥದ್ದು. ಯಾಕಂದರೆ ಈಗ ಆಲ್ರೆಡಿ ಒಂದಿಷ್ಟು ಅಂದರೆ ಆಯಾಯ ಭಾಗದ ಉಸ್ತುವಾರಿಗಳು ಏನಿದ್ರು ಅವರು ಒಂದೊಂದು ಲಿಸ್ಟನ್ನು ಕೊಟ್ಟಿದ್ರು. ಆ ಲಿಸ್ಟನ್ನು ತೆಗೆದುಕೊಂಡಿದ್ರು. ಸರ್ವೆ ಮಾಡಿದಂತಹ ಲಿಸ್ಟ್ಗಳನ್ನು ಕೂಡ ತೆಗೆದುಕೊಂಡಿದ್ರು. ಯಾವುದರಲ್ಲಿ ಗೆಲುವಿನ ಲೆಕ್ಕಾಚಾರ ಎಷ್ಟಿದೆ ಅನ್ನೋದರ ಮೇಲೆ ಈಗೊಂದು ಪಟ್ಟಿ ರೆಡಿಯಾಗಿದೆ. ಆ ಪಟ್ಟಿಯಲ್ಲೂ ಕೂಡ ಸುಮಾರು ಒಂದು 15 ಜನರ ಹೆಸರಿರುವಂಥ, ಅಂದರೆ 15 ಕ್ಷೇತ್ರಗಳ ಅಭ್ಯರ್ಥಿಗಳು, ಅಂದರೆ ಸಂಭಾವ್ಯ ಅಭ್ಯರ್ಥಿಗಳ ಹೆಸರಿರುವಂಥದ್ದು. ಇದರ ಜೊತೆಗೆ ದೆಹಲಿಯಲ್ಲೂ ಕೂಡ ಈ ಒಂದು ಪಟ್ಟಿ ರಿಲೀಸ್ ವಿಚಾರವಾಗಿ ಚರ್ಚೆಗಳು ಕೂಡ ನಡೀತಾ ಇದೆ. ಹಾಗಾಗಿ ಇನ್ನೊಂದು 3-4 ದಿನದ ಒಳಗಾಗಿ ಎರಡನೇ ಪಟ್ಟಿ ಬಿಡುಗಡೆ ಆಗುತ್ತೆ. ಜೊತೆಗೆ ಈಗ ಏನು ಬಿಜೆಪಿಯ ಪಟ್ಟಿ ಬಿಡುಗಡೆ ಆಗಲಿ ಅಂತಂದು ಕೂಡ ಕಾಂಗ್ರೆಸ್ ಕಾಯ್ತಾ ಇರುವಂಥದ್ದು. ಯಾಕಂದರೆ ಆ ವಿಚಾರವಾಗಿ ಒಂದಿಷ್ಟು ಚೇಂಜಸ್ ಅನ್ನು ಮಾಡ್ಬೋದಾ, ಪ್ರಬಲ ಅಭ್ಯರ್ಥಿಗಳನ್ನು ಯಾರನ್ನಾದ್ರೂ ಹಾಕ್ಬೋದಾ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಚರ್ಚೆ ಆಗಿದೆ. ಹಾಗಾಗಿ ಎರಡನೇ ಪಟ್ಟಿಗೆ ಇನ್ನೂ ಕೂಡ ಒಂದಿಷ್ಟು ತಡ ಆಗಬಹುದು. ಅಶ್ವಿನಿ.